ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಕ್ವಿಜ್ ಮಾಡೋಣ. ಓಕೆ, ದ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಲರ್ನಿಂಗ್ ಇಸ್ ದಟ್ ನೋ ಒನ್ ಕ್ಯಾನ್ ಟೇಕ್ ಇಟ್ ಅವೇ ಫ್ರಮ್ ಯು. ಸೊ ಕಲಿಕೆನ ಯಾರು ನಿಮ್ಮಿಂದ ಕಿತ್ಕೊಳ್ಳೋದಿಕ್ಕಾಗಲ್ಲ. ಸೊ ಆದಷ್ಟು ಕಲಿತಾ ಇರಿ. ಓಕೆ, ಸೊ ಲೆಟ್ ಸ್ಟಾರ್ಟ್. The physical component of the computer is called hardware, malware, software, firmware. ಸೊ ನಾವು ಯಾವ್ದು ಟಚ್ ಮಾಡಿ ಫೀಲ್ ಮಾಡ್ಬೋದು ಅದನ್ನ ಫಿಸಿಕಲ್ ಕಾಂಪೋನೆಂಟ್ ಅಂತೀವಿ. ಅದನ್ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸೊ ಯಾವ್ದನ್ನ ಟಚ್ ಮಾಡಕ್ಕಾಗಲ್ಲ, ಫೀಲ್ ಮಾಡಕ್ಕಾಗಲ್ಲ, ಆ ಥರದ್ದು ನಾವು ಯೂಸ್ ಮಾಡ್ತೀವಿ, ಅದನ್ನ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫರ್ಮ್ವೇರ್ ಅಂದ್ರೆ ಇವಾಗ ನನಗೆ ಸಾಫ್ಟ್ವೇರ್ ಒಂದು ಹಾರ್ಡ್ವೇರ್ ಅಲ್ಲಿ ಅಟ್ಯಾಚ್ ಆಗಿ ಇರುತ್ತಲ್ಲ, ಸೊ ಅದನ್ನ ನಾನು ಫರ್ಮ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ನನ್ನ ಕಂಪ್ಯೂಟರ್ನ ಯೂಸ್ ಮಾಡ್ಬೇಕಂದ್ರೆ ನನ್ನ ಡೇಟಾನ ಕದಿಯೋದಿಕ್ಕೆ ಕೆಲವರು ಸಾಫ್ಟ್ವೇರ್ಸ್ನ ಯೂಸ್ ಮಾಡಿ ಸ್ವಲ್ಪ ಒಂದು ಪ್ರೋಗ್ರಾಮ್ನ ನನ್ನ ಕಂಪ್ಯೂಟರ್ಲ್ಲಿ ಹಾಕಿ ಬಿಡ್ತಾರೆ. ಸೊ ಅದರಿಂದ ಅವ್ರು ನನ್ನ ಕಂಪ್ಯೂಟರ್ಲ್ಲಿ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಅವರು ಕಂಡಿಡ್ಕೋಬಹುದು. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮಾಲ್ವೇರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಎಕ್ಸಾಂಪಲ್ ಫಾರ್ ಹಾರ್ಡ್ವೇರ್ ಈಸ್ ವಿಂಡೋಸ್ 7, ಗೂಗಲ್ ಕ್ರೋಮ್, CPU, MS ವರ್ಡ್. ಸೊ ಪೆನ್ನು ಪೇಪರು ತಗೊಂಡು ಆನ್ಸರ್ಸ್ನ ಬರ್ದಿಟ್ಕೊಳ್ಳಿ. ಲಾಸ್ಟಲ್ಲಿ ಆನ್ಸರ್ ರಿವೀಲ್ ಮಾಡಿದಾಗ ಕರೆಕ್ಟಾ ತಪ್ಪಾ ಚೆಕ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಈ CPU ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀನಿ. ಸೊ ಹಾರ್ಡ್ವೇರ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದನ್ನ ಟಚ್ ಮಾಡಿ ಫೀಲ್ ಮಾಡ್ಬೋದು, ಅದನ್ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸೊ CPU ನ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು, ಅದರಿಂದ ಅದು ಹಾರ್ಡ್ವೇರ್ಗೆ ಎಕ್ಸಾಂಪಲ್. ಸೊ ಯಾವ್ದ್ಯಾವ್ದಪ್ಪ ಅದರ್ ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಅಂದ್ರೆ ಲೈಕ್ ಮಾನಿಟರ್, CPU, ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಇದನ್ನೆಲ್ಲ ನಾವು ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. A set of instruction is called as dash program, hardware, marketing, PICAS. ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಸೆಟ್ ಆಫ್ ಕಮಾಂಡ್ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಕಮಾಂಡ್ ಇದ್ರೆ ಅದನ್ನ ನಾವು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಸೆಟ್ ಆಫ್ ಪ್ರೋಗ್ರಾಮ್ ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆನಾ? Collection of program is called as dash CPU, ALU, software, hardware. ಸೊ ಆಗ್ಲೇ ಹೇಳ್ದಂಗೆ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಸಾಫ್ಟ್ವೇರ್ ಆರ್ ವಿಂಡೋಸ್ 7, ಗೂಗಲ್ ಕ್ರೋಮ್, ಯೂನಿಕ್ಸ್, ಆಲ್ ಆಫ್ ದ ಅಬೌವ್. ಸೊ ಎಲ್ಲ ಕೂಡ ಸಾಫ್ಟ್ವೇರ್. ಕೆಲವೊಂದು ಸಿಸ್ಟಮ್ ಸಾಫ್ಟ್ವೇರ್ ಎಕ್ಸಾಂಪಲ್ ಇದೆ, ಕೆಲವೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಎಕ್ಸಾಂಪಲ್ ಇದೆ, ಬಟ್ ಎರಡು ಕೂಡ ಸಾಫ್ಟ್ವೇರ್. ಸೊ ಆನ್ಸರ್ ಈಸ್ ಆಲ್ ಆಫ್ ದ ಅಬೌವ್. ಡ್ಯಾಶ್ ಇಸ್ ಕಾಲ್ಡ್ ದ ಬ್ರೈನ್ ಆಫ್ ಕಂಪ್ಯೂಟರ್. ALU, CPU, ಮಾನಿಟರ್, ಕೀಬೋರ್ಡ್. ಆನ್ಸರ್ ಇಸ್ CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಸೊ ನನ್ನ ಪ್ರತಿಯೊಂದು ಆಪರೇಷನ್ ಅದ್ರ ಮೂಲಕನೇ ಆಗುತ್ತೆ. ಸೊ ನಾನು ಇನ್ಪುಟ್ ತಗೋಬೇಕು ಅಂತ ಇನ್ಸ್ಟ್ರಕ್ಷನ್ ಕಳ್ಸುತ್ತೆ, ಇನ್ಪುಟ್ ತಗೊಂಡ್ಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳುತ್ತೆ, ಅದಾದ್ಮೇಲೆ ಸಿಸ್ಟಮ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಅದೆಲ್ಲಾನು ಕೆಲಸ ಮಾಡೋದು ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಅದನ್ನ ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಮನುಷ್ಯನಲ್ಲಿ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಅಲ್ಲಿ CPU ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಓಕೆ, dash is the first mechanical device used for calculating addition and subtraction. Punched cards, abacus, computer, calculator. ಸೊ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಆನ್ಸರ್ ಇಸ್ ಅಬ್ಯಾಕಸ್. ಸೊ ಫಸ್ಟ್ ಯೂಸ್ ಮಾಡಿದ್ದ ಕ್ಯಾಲ್ಕುಲೇಷನ್ ಮಿಷಿನ್ ಯಾವ್ದಪ್ಪ ಅಂದ್ರೆ ಅಬ್ಯಾಕಸ್ ಅಂತ. ಲೈಕ್ ಅದು BC 1000 years BC ಹಿಂದೆನೆ ಯೂಸ್ ಮಾಡ್ತಿದ್ವಿ. ಸೊ ಅದನ್ನ ಬಿಟ್ರೆ ಆಮೇಲೆ ಲೇಟ್ ಆಗಿ ಯೂಸ್ ಮಾಡಿದ್ದು ನಾವು ಪಂಚ್ ಕಾರ್ಡ್ಸ್. ಕೆಲವ್ರು ಪಂಚ್ ಕಾರ್ಡ್ ಅಂತ ಹೇಳ್ತಾರೆ, ಬಟ್ ಪಂಚ್ ಕಾರ್ಡ್ ಅಲ್ಲ, ಮುಂಚೆನೆ ಯೂಸ್ ಮಾಡಿದ್ದು ಅಬ್ಯಾಕಸ್. ಅದು ಒರಿಜಿನ್ ಆಗಿದ್ದು ಚೈನಾದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್.
ಫಾದರ್ ಆಫ್ ಕಂಪ್ಯೂಟರ್ ಇಸ್ ಡ್ಯಾಶ್. ಚಾರ್ಲ್ಸ್ ಬ್ಯಾಬೇಜ್, ಜಕಾರ್ಡ್ಸ್, ಬ್ಲೇಸಿ ಪ್ಯಾಸ್ಕಲ್, ಬಿಲ್ ಗೇಟ್ಸ್. ಸೊ ಕಂಪ್ಯೂಟರ್ ಫಾದರ್ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೇಬೇಜ್. ಅವರೊಂದು ಅನಾಲಿಟಿಕಲ್ ಇಂಜಿನ್ ಅಂತ ಮಿಷಿನ್ ನ ಕಂಡಿಡಿದ್ರು. ಸೊ ಅದು ತುಂಬಾ ದೊಡ್ಡದಾಗಿತ್ತು. ಅದು ಫೇಲ್ಯೂರ್ ಆದ್ರೂ ಬಟ್ ಇವಾಗಿನ ಕಂಪ್ಯೂಟರ್ ಏನಿದೆ ಅದಕ್ಕೆ ಆಲ್ಮೋಸ್ಟ್ ಹೋಲೋ ಹಾಗೆ ಕಂಪ್ಯೂಟರ್ನ ಚಾರ್ಲ್ಸ್ ಬೇಬೇಜ್ ಅವರು ತಯಾರು ಮಾಡಿದ್ರು. ಅದರಿಂದ ಅವರನ್ನು ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. UNIVAC ಸ್ಟ್ಯಾಂಡ್ಸ್ ಫಾರ್ ಯುನಿವ್ಯಾಕ್ಯೂಮ್, ಯೂನಿವರ್ಸಲ್ ವೇಕೆನ್ಸಿ, ಯೂನಿವರ್ಸಲ್ AC, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. Answer is universal automatic computer. Example of input devices are keyboard, mouse, scanner, CD, DVD, pen drive, printer, plotter, speaker, LED, status indicator. ಸೊ ಇದರಲ್ಲಿ ಇನ್ಪುಟ್ ಡಿವೈಸ್ ಯಾವುದು? ಕೀಬೋರ್ಡ್, ಮೌಸ್ ಮತ್ತೆ ಸ್ಕ್ಯಾನರ್ ನ ನಾವು ಇನ್ಪುಟ್ ಡಿವೈಸ್ ಅಂತೀವಿ. ಪ್ರಿಂಟರ್, ಪ್ಲಾಟರ್ ಮತ್ತೆ ಸ್ಪೀಕರ್ ನ ಔಟ್ಪುಟ್ ಡಿವೈಸ್ ಅಂತೀವಿ. CD, DVD, ಪೆನ್ ಡ್ರೈವ್ ನ ನಾವು ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ನಾಟ್ ಎ ಟೈಪ್ ಆಫ್ ಸ್ಕ್ಯಾನರ್. ಫ್ಲಾಟ್ ಬೆಡ್, ಡ್ರಮ್, ಲೈನ್ ಫೆಡ್, ಶೀಟ್ ಫೆಡ್. ಇದರಲ್ಲಿ ಯಾವುದು ಸ್ಕ್ಯಾನರ್ ಅಲ್ಲ, ಸ್ಕ್ಯಾನರ್ ವಿಧ ಅಲ್ಲ. ಆನ್ಸರ್ ಈಸ್ ಲೈನ್ ಫೆಡ್. ಸೊ ಫ್ಲಾಟ್ ಬೆಡ್, ಡ್ರಮ್ಮು, ಶೀಟ್ ಫೆಡ್ ಇದೆಲ್ಲ ಒಂದು ವಿಧವಾದ ಸ್ಕ್ಯಾನರ್. ಸ್ಕ್ಯಾನರ್ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ದೊಂದು ಡಾಕ್ಯುಮೆಂಟ್ ಇದೆ ಅಂದ್ರೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದೇನಾಗುತ್ತೆ, ಆ ಡಾಕ್ಯುಮೆಂಟ್ ನಾನು ಕಂಪ್ಯೂಟರ್ ಸೇವ್ ಮಾಡ್ಬೋದು. ಅಂದ್ರೆ ಈಗ ಪೇಪರ್ ಅಲ್ಲಿ ಇರೋ ಪ್ರಿಂಟ್ ನಾನು ಹಾರ್ಡ್ ಕಾಪಿ ಅಂತೀನಿ, ಕಂಪ್ಯೂಟರ್ ಸೇವ್ ಆಗುತ್ತೆ ಅಲ್ಲ, ಅದನ್ನ ನಾನು ಸಾಫ್ಟ್ ಕಾಪಿ ಅಂತ ಹೇಳ್ತೀವಿ. ಸೊ ನಾನು ಒಂದು ಹಾರ್ಡ್ ಕಾಪಿಯಿಂದ ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅವಾಗ ನಾನು ಸ್ಕ್ಯಾನರ್ ನ ಯೂಸ್ ಮಾಡ್ತೀನಿ. ಅದೇ ಇವಾಗ ನನ್ನ ಸಿಸ್ಟಮ್ ಅಲ್ಲಿ ಡೇಟಾ ಇರುತ್ತೆ ಅನ್ಕೊಳ್ಳಿ, ಅದು ನಾನು ಪೇಪರ್ ಅಲ್ಲಿ ಬೇಕು ಅಂದ್ರೆ ಸಾಫ್ಟ್ ಕಾಪಿ ಟು ಹಾರ್ಡ್ ಕಾಪಿ ಬೇಕಂದ್ರೆ ಅವಾಗ ನಾನು ಪ್ರಿಂಟರ್ ಡಿವೈಸ್ ನ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಡಿವೈಸ್ ಕ್ಯಾಪ್ಚರ್ ಇಮೇಜಸ್ ಫ್ರಮ್ ಸೋರ್ಸ್ ಅಂಡ್ ದೆನ್ ಕನ್ವರ್ಟ್ ಇಂಟು ಡಿಜಿಟಲ್ ಫಾರ್ಮ್. ಪ್ರಿಂಟರ್, ಪ್ಲಾಟರ್, ಸ್ಕ್ಯಾನರ್, ನನ್. ಸೊ ಯಾವ ಡಿವೈಸ್ ನಮಗೆ ಸೋರ್ಸ್ ಅಲ್ಲಿ ಇರುವಂತ ಇಮೇಜ್ ನ ತಗೊಂಡು ಫೋಟೋ ತರ ಅದನ್ನ ನನ್ಗೆ ತಗೊಂಡು ನನಗೆ ಡಿಜಿಟಲ್ ಫಾರ್ಮ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಆನ್ಸರ್ ಈಸ್ ಸ್ಕ್ಯಾನರ್. ಇದು ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ಸೊ ಒಂದ್ ಕ್ವಶನ್ಗೆ 2 ಡ್ಯಾಶ್ ಇರುತ್ತೆ. ಸೊ ನೀವು ಆನ್ಸರ್ ನ ಗೆಸ್ ಮಾಡಬೇಕು. ಸೊ ಫಸ್ಟ್ ಒಂದು ಡ್ಯಾಶ್ ನ ಓದ್ಕೊಳ್ಳಿ. ಸೊ ಕೆಲವೊಂದು ಲಿಂಕ್ ಆಗಿರುತ್ತೆ, ಕೆಲವೊಂದು ನಾಟ್ ಲಿಂಕ್, ಅನ್ಲಿಂಕ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡಿ. ಸೊ ಟ್ರೈ ಮಾಡೋಣ. ದ 2 types of memory are dash and dash. Second question, example for volatile memory is dash and example for non-volatile memory is dash. The types of software are dash and dash. The 2 types of printers are dash and dash. ಸೊ ಆನ್ಸರ್ ಎಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಸೊ ಆನ್ಸರ್ ನೋಡೋಣ. ಸೊ 2 types ಆಫ್ ಮೆಮೊರಿ ಯಾವ್ದಪ್ಪ ಅಂದ್ರೆ ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ. ಸೊ ನಾವು ಪ್ರೈಮರಿ ಮೆಮೊರಿನ ಮೇನ್ ಮೆಮೊರಿ ಅಂತಾನು ಅಂತೀವಿ, ಸೆಕೆಂಡರಿ ಮೆಮೊರಿನ ಆಕ್ಸಿಲರಿ ಮೆಮೊರಿ ಅಂತಾನು ಹೇಳ್ತೀವಿ. ಓಕೆನಾ. ಸೊ ವೋಲಟೈಲ್ ಮೆಮೊರಿ ಯಾವ್ದಪ್ಪ ಅಂದ್ರೆ ರ್ಯಾಮ್, ನಾನ್ ವೋಲಟೈಲ್ ಮೆಮೊರಿ ಅಂದ್ರೆ ರಾಮ್. ಸೊ ವೋಲಟೈಲ್ ಮೆಮೊರಿ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇವಾಗ ನಾನು ಏನೋ ಒಂದು ಡೇಟಾ ಬರ್ದಿರ್ತೀನಿ ಅಂದ್ರೆ ಸೊ ನನ್ನ ಕಂಪ್ಯೂಟರ್ ಆಫ್ ಮಾಡಿ ಆನ್ ಮಾಡೋ ಅಷ್ಟೊತ್ತರ ಅದ್ರೊಳಗಿರೋ ಡೇಟಾ ಎಲ್ಲ ಎರೇಸ್ ಆಗ್ಬಿಟ್ಟಿರುತ್ತೆ. ಸೊ ಆ ತರ ಮೆಮೊರಿನ ನಾನು ವೋಲಟೈಲ್ ಮೆಮೊರಿ ಅಂತೀನಿ. ಸೊ ಅದಕ್ಕೆ ಎಕ್ಸಾಂಪಲ್ ರ್ಯಾಮ್. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಸೊ ನಾನ್ ವೋಲಟೈಲ್ ಮೆಮೊರಿ ಅಂದ್ರೆ ಸೊ ಅದ್ರಲ್ಲಿ ಇರೋ ಡೇಟಾ ಅರೈಸ್ ಆಗೋದಿಲ್ಲ. ಸೊ ಅಂತದನ್ನ ನಾವು ರಾಮ್ ಅಂತೀವಿ. ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಮೀನಿಂಗ್. 2 types ಆಫ್ ಸಾಫ್ಟ್ವೇರ್ ಯಾವ್ದಾವ್ದಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಮತ್ತೆ ಒಂದು ಅಡಿಷನಲ್ ಯುಟಿಲಿಟಿ ಸಾಫ್ಟ್ವೇರ್ ಅಂತಾನು ಹೇಳ್ತೀವಿ. ಓಕೆನಾ. ಸೊ ಯುಟಿಲಿಟಿ ಸಾಫ್ಟ್ವೇರ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇವಾಗ ನನ್ನ ಕಂಪ್ಯೂಟರ್ ಸ್ಮೂತ್ ಆಗಿ ರನ್ ಮಾಡೋದಕ್ಕೆ ಕೆಲವೊಂದು ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತೀವಿ, ಅದನ್ನ ನಾವು ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ.
ಟೂ ಟೈಪ್ಸ್ ಆಫ್ ಪ್ರಿಂಟರ್ಸ್ ಯಾವ್ದಾವ್ದಪ್ಪ ಅಂದ್ರೆ ಇಂಪ್ಯಾಕ್ಟ್ ಪ್ರಿಂಟರ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಸೊ ಯಾವುದು ಇಂಪ್ಯಾಕ್ಟ್ ಕೊಡುತ್ತೆ ಅಂದ್ರೆ ಇವಾಗ ಟೈಪಿಂಗ್ ಮಿಷಿನ್ ಅಲ್ಲಿ ಹಿಂದಗಡೆ ಕಾರ್ಬನ್ ಕಾಪಿ ಹಾಕಿದ್ರೆ ಇಂಪ್ರೆಷನ್ ಕೊಡುತ್ತೆ ಅಲ್ವಾ. ಸೊ ಆ ರೀತಿ ಇಂಪ್ರೆಷನ್ ಕೊಟ್ಟು ಪ್ರಿಂಟ್ ಮಾಡುವಂತ ಪ್ರಿಂಟರ್ಸ್ ನ ಇಂಪ್ಯಾಕ್ಟ್ ಪ್ರಿಂಟರ್ ಅಂತೀವಿ. ಸೊ ಇಂಪ್ರೆಷನ್ ಕೊಡ್ದೆಲೆ ಪ್ರಿಂಟ್ ಮಾಡುವಂತ ಪ್ರಿಂಟರ್ಸ್ ನ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. ಸೊ ಇದು ಬಂದು 5 ಮಾರ್ಕ್ಸ್ ಕ್ವಶನ್. ಸೊ 1 ಕ್ವಶನ್ ಇರುತ್ತೆ ಅದಕ್ಕೆ ಸೂಟಬಲ್ 5 ಆನ್ಸರ್ಸ್ ಇರುತ್ತೆ, ಅದನ್ನ ನೀವು ಗೆಸ್ ಮಾಡಬೇಕು. ಸೊ ಇದ್ರಲ್ಲಿ ಫಸ್ಟ್ ಕ್ವಶನ್ ಬಂದು ಮೆನ್ಷನ್ 3 ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ಸ್ ಅಂತ. ಅದರಲ್ಲೇ ಸೆಕೆಂಡ್ ಸಬ್ ಪಾರ್ಟ್ ಕ್ವಶನ್ ಬಂದು ಮೆನ್ಷನ್ 2 ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಅಂತ. ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಆನ್ಸರ್ ಚೆಕ್ ಮಾಡೋಣ. ಸೊ 3 ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ ಯಾವ್ದಪ್ಪ ಅಂದ್ರೆ ಅಸೆಂಬ್ಲರ್, ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಯಾವ್ದಾವ್ದಪ್ಪ ಅಂದ್ರೆ ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ನಾನು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಅಂತಾನು ಹೇಳ್ತೀವಿ. ಸೊ ಇನ್ನೊಂದು ಲ್ಯಾಂಗ್ವೇಜ್ ಇದೆ, ಅದು ಯಾವ್ದಪ್ಪ ಅಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ 5 ಪಾಪ್ಯುಲರ್ ಯುಟಿಲಿಟಿ ಸಾಫ್ಟ್ವೇರ್ಸ್ ಮೆನ್ಷನ್ ಮಾಡಿ ಅಂತ ಕ್ವಶನ್. ಮೆನ್ಷನ್ ಎನಿ 5 ಪಾಪ್ಯುಲರ್ ಯುಟಿಲಿಟಿ ಸಾಫ್ಟ್ವೇರ್ಸ್. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಬ್ಯಾಕಪ್ ಯುಟಿಲಿಟಿ, ಆಂಟಿವೈರಸ್, ಡೇಟಾ ಕಂಪ್ರೆಷನ್, ಫೈಲ್ ಮ್ಯಾನೇಜರ್ಸ್, ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇದನ್ನ ನಾವು ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಓಕೆ. ರೈಟ್ ದ ಎಕ್ಸ್ಪಾನ್ಷನ್ ಫಾರ್ ದ ಫಾಲೋಯಿಂಗ್: CPU, ALU, CU, MU, MICR. ಸೊ ಆನ್ಸರ್ಸ್ ಚೆಕ್ ಮಾಡೋಣ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ALU ಅಂದ್ರೆ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್. ಸೊ ಅದೇನ್ ಮಾಡುತ್ತೆ, ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ನ ತಗೊಳುತ್ತೆ, ಅರ್ಥಮೆಟಿಕ್ ಅಂಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸ್ ನ ವಾಪಸ್ ಕಳಿಸುತ್ತೆ. CU ಅಂದ್ರೆ ಕಂಟ್ರೋಲ್ ಯೂನಿಟ್. ಸೊ ಕಂಟ್ರೋಲ್ ನನಗೆ ಯಾವ ಆಪರೇಷನ್ ಹೇಗಾಗ್ಬೇಕು, ಯಾವ್ದಾದ್ಮೇಲೆ ಯಾವ್ದಾಗ್ಬೇಕು ಅಂತ ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಬಂದು MU ಅಂದ್ರೆ ಮೆಮೊರಿ ಯೂನಿಟ್. ಸೊ ಮೆಮೊರಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮೆಮೊರಿ ಯೂನಿಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ MICR ಅಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್ ದ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ನಿಮ್ಗೆ ಗೊತ್ತಿರೋಂಗೆ ಕಂಪ್ಯೂಟರ್ಸ್ ನಾವು 5 ಡಿಫ್ರೆಂಟ್ ಜನರೇಷನ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಯಾವ್ಯಾವ ಜನರೇಷನ್ ಅಲ್ಲಿ ಯಾವ್ಯಾವ ಕಾಂಪೋನೆಂಟ್ ಆಗಿ ಮೇನ್ ಕಾಂಪೋನೆಂಟ್ ಆಗಿ ಯೂಸ್ ಮಾಡ್ತಿದ್ವಿ ಅಂತ ನೀವು ಬರಿಬೇಕು. ಓಕೆ. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ಸೊ ಬೇಸಿಕಲಿ ಇಲ್ಲಿ ಯಾವ ಕಾಂಪೋನೆಂಟ್ ನ ಯೂಸ್ ಮಾಡ್ತಿದ್ವಿ ಅಂತ ನೀವು ಒಂದ್ ವರ್ಡ್ ಅಲ್ಲಿ ಬರಿಬೇಕು. ಓಕೆ. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಸೊ ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ತಿದ್ರು. ಸೊ ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತಿದ್ರು. ಸೊ ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತಿದ್ರು. ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡ್ತಿದ್ರು. ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ರು, ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡ್ತಿದ್ರು. ಸೊ ಫಿಫ್ತ್ ಜನರೇಷನ್ ಅಲ್ಲಿ AI ಯೂಸ್ ಮಾಡ್ತಾರೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್. ರೈಟ್ ದ ಎಕ್ಸ್ಪಾನ್ಷನ್ಸ್ ಫಾರ್ ದ ಫಾಲೋಯಿಂಗ್: CRT, LCD, LED, OCR, CD. ಸೊ ಆನ್ಸರ್ಸ್ ಚೆಕ್ ಮಾಡೋಣ. CRT ಅಂದ್ರೆ ಕ್ಯಾಥೋಡ್ ರೇ ಟ್ಯೂಬ್, LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, LED ಅಂದ್ರೆ ಲೈಟ್ ಎಮಿಷನ್ ಡಯೋಡ್, OCR ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, CD ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್ ಅಥವಾ ಡ್ರೈವ್. ಓಕೆ. ನೆಕ್ಸ್ಟ್ ಕ್ವಶನ್. ರೈಟ್ ದ ಎಕ್ಸ್ಪಾನ್ಷನ್ಸ್ ಫಾರ್ ದ ಫಾಲೋಯಿಂಗ್: PC, OMR, RAM, ROM, OS. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್, OMR ಅಂದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್, RAM ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM ಅಂದ್ರೆ ರೀಡ್ ಓನ್ಲಿ ಮೆಮೊರಿ, OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಸೊ ರ್ಯಾಮ್ ನಾನು ಆಗ್ಲೇ ಹೇಳ್ದಂಗೆ ವಾಲಟೈಲ್ ಮೆಮೊರಿ ಅಂತ ಹೇಳ್ತೀವಿ. ಸೊ ರ್ಯಾಮ್ ಅಲ್ಲಿ ನಾವು ನಾವು ರೀಡ್ ಕೂಡ ಮಾಡ್ಬೋದು, ರೈಟ್ ಕೂಡ ಮಾಡ್ಬೋದು. ಬಟ್ ರಾಮ್ ಅಲ್ಲಿ ನಾನು ನಾನ್ ವಾಲಟೈಲ್ ಅಂತ ಹೇಳ್ತೀನಿ. ಮತ್ತೆ ನಾನು ಒಂದೇ ಸರಿ ರೈಟ್ ಮಾಡಕ್ಕಾಗೋದು, ಎಷ್ಟು ಸರಿ ಬೇಕಾದ್ರೂ ರೀಡ್ ಮಾಡ್ಬೋದು. ಅದೇ ರ್ಯಾಮ್ ಅಲ್ಲಿ ಎಷ್ಟು ಸರಿ ಆದ್ರೂ ರೈಟ್ ಮಾಡ್ಬೋದು, ಎಷ್ಟು ಸರಿ ಆದ್ರೂ ರೀಡ್ ಮಾಡ್ಬೋದು. ಓಕೆ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. Okay. Thank you for watching. If you like this video, share it with your friends, comment it and subscribe to my channel for more updates.
For more details, contact me at rashmimahesh@gmail.com. My YouTube channel link is at Rashmi Mahesh. Thank you. Bye bye.